ಅಹಮದಾಬಾದ್ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ ಇವತ್ತು ರಾಮ್ ಮೋಹನ್ ನಾಯ್ಡು. ಅಂದರೆ ನಾವು ಹಿಂದೆ ಏರ್ ಇಂಡಿಯಾ ವಿಮಾನ ದುರಂತಕ್ಕೆ ಸಂಬಂಧಪಟ್ಟಂತೆ ಮಾತನಾಡಬೇಕಾದರೂ ಕೂಡ ಒಂದು ಮಾತು ಹೇಳಿದ್ವಿ ನಾವು. ಏನಂತ ಹೇಳಿದ್ರೆ, ನೋಡಿ, ಇಂಥ ವಿಮಾನ ದುರಂತ ನಡೆದಾಗ ಪೈಲಟ್ ಬದುಕಿದ್ರೆ ಜೀವಂತ ಸಾಯಿಸ್ಬಿಡ್ತಾರೆ ಅವನ್ನ. ಯಾವುದೇ ಪೈಲಟ್ ಬದುಕೊಂಡ್ರೆ ವಿಮಾನ ದುರಂತದಲ್ಲಿ ಅವನಿಗೆ ಆ ವಿಚಾರಣೆ ಈ ವಿಚಾರಣೆ, ನೀನು ಯಾಕೆ ಹಾಗೆ ಲ್ಯಾಂಡ್ ಮಾಡಿದೆ, ಹೀಗೆ ಯಾಕೆ ಲ್ಯಾಂಡ್ ಮಾಡಬಾರ್ದಾಗಿತ್ತು ಅಂಥೇಳಿ ಕೊಡಬಾರದ ಕಾಟ ಕೊಟ್ಬಿಡ್ತಾರೆ ಅವನಿಗೆ. ಅಕಸ್ಮಾತ್ ಪೈಲಟ್ ಸತ್ತು ಹೋಗ್ಬಿಟ್ನಾ ವಿಮಾನ ದುರಂತದಲ್ಲಿ, ಪೈಲಟೇ ಸರಿ ಇರಲಿಲ್ಲ, ವಿಮಾನಯಾನ ಸಂಸ್ಥೆನೂ ಸೂಪರ್ ಆಗಿತ್ತು, ವಿಮಾನವೂ ಅದ್ಭುತವಾಗಿತ್ತು, ಪೈಲಟ್ಗಳು ಸರಿ ಇರಲಿಲ್ಲ, ಸರಿಯಾಗಿ ಅವರಿಗೆ ವಿಮಾನ ಓಡಿಸೋಕ್ಕೆ ಬರ್ತಾ ಇರಲಿಲ್ಲ. 8,000 ಗಂಟೆಗಳ ಕಾಲದ ಒಂದು ಹಾರಾಟದ ಅನುಭವ ಇಲ್ಲಿ ಪೈಲಟ್ಗಳಿಗೆ ಇದೆ. ಒಬ್ಬ ಪೈಲಟ್ಗೆ, ಸೀನಿಯರ್ ಪೈಲಟ್ಗೆ ಅಷ್ಟು ಅನುಭವ ಇದೆ ಅವರಿಗೆ. ಇನ್ನೊಬ್ಬ ಪೈಲಟ್ಗೆ ಪ್ರಸಿದ್ಧ ನಟನ ಒಂದು ಸಂಬಂಧಿಕ ಆತ ಕೂಡ ಸಾಕಷ್ಟು ಅನುಭವ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ. ಈಗ ನೀವು ವಿದೇಶಿ ಸಂಸ್ಥೆಗಳು ಏನು ಮಾತಾಡ್ತಾ ಇವೆ, ವಿದೇಶಿ ಮಾಧ್ಯಮ ಏನು ಮಾತಾಡ್ತಾ ಇದೆ ಅಂದರೆ, ಇಲ್ಲಿ ಅದು ಸರಿ ಇಲ್ವಂತೆ, ಇದು ಸರಿ ಇಲ್ವಂತೆ, ಪೈಲಟ್ ನಡುವೆ ಕೋರ್ಡಿನೇಷನ್ ಇರಲ್ವಂತೆ, ಎಂಜಿನ್ ಫ್ಯೂಯಲ್ನ ಕಟ್ ಆಫ್ ಮಾಡಿಬಿಟ್ಟಿದ್ರಂತೆ, ಇದೆಲ್ಲ ಮಾತಾಡ್ತಾ ಇದ್ದಾರಲ್ಲ. ನೋ, ಈ ಥರ ಯಾರೂ ವರದಿ ಕೊಡಬೇಡಿ. ನಾವು ಯಾವತ್ತೂ ಇನ್ವೆಸ್ಟಿಗೇಷನ್ ಪರ ಇರಬೇಕು, ನರೇಷನ್ ಪರವಾಗಿ, ಪ್ರೆಸೆಂಟೇಷನ್ ಪರವಾಗಿ ಇರಬಾರ್ದು ನಾವು. ರಾಂಗ್ ಅದು. ಏನು ಬೇಕಾದ್ರೂ ನರೇಷನ್ ಮಾಡಿಬಿಡ್ತಾರೆ. ಅದಕ್ಕೆ ಇನ್ವೆಸ್ಟಿಗೇಷನ್ ಆಗೋವರೆಗೂ ಕಾಯಬೇಕು. ಸತ್ತೋದ್ರೆ ಪೈಲಟ್ದೇ ತಪ್ಪು, ಬದುಕಿದ್ರೆ ಅವನನ್ನು ಸಾಯಿಸು. ನೋ. ಇದನ್ನು ಪೈಲಟ್ ಅಸೋಸಿಯೇಷನ್ ಕೂಡ ಭಾರತದಲ್ಲಿ ಖಂಡಿಸಿತ್ತು. ಹಿಂದೆ ನಮ್ಮ ನ್ಯೂಸಲ್ಲಿ ಕೂಡ ಅದು ನಾವು ಹೇಳಿದ್ದೀವಿ. ತಪ್ಪಾಗುತ್ತೆ ಇದು. ಯಾವುದೇ ಪೈಲಟ್ಗಳು ಎಂಜಿನ್ಗೆ ಫ್ಯೂಯಲ್ ಸಪ್ಲೈ ಆಗ್ತಕ್ಕಂಥ ಸ್ವಿಚ್ಗಳನ್ನು ಕಟ್ ಆಫ್ ಮಾಡಲ್ಲ. ಏನು ಸ್ಯೂಸೈಡ್ ಬಾಂಬರ್ಗಳ ಅವರು ಪೈಲಟ್ಗಳಿಬ್ಬರು ಕೂಡ ಕಟ್ ಆಫ್ ಮಾಡಿಬಿಟ್ಟು ವಿಮಾನ ಬಿದ್ದು ಹೋಗ್ಬಿಡಲಿ, ಎಲ್ಲರೂ ಸತ್ತೋಗ್ಬಿಡೋಣ ಅನ್ನೋಕ್ಕೆ. ನೋ. ಯಾರಾದರೂ ಫ್ಯೂಯಲ್ ಆಫ್ ಮಾಡ್ತಾರೆ ಅಂದರೆ ಚಾನ್ಸ್ ಇದೆಯಾ ಇದು ಹೋಗಲಿ? ಒಂದು ಸಣ್ಣ ಲಾಜಿಕ್ ಇದು. ವಿಮಾನ ಹಾರದ ಮೇಲೆ 1 ನಿಮಿಷ ಕೂಡ ಆಗಿಲ್ಲ, ಫ್ಯೂಯಲ್ ಆಫ್ ಮಾಡಿಬಿಡ್ತಾರಂತೆ 2 ಎಂಜಿನ್ಗಳದ್ದು. ಈ ಥರ ವಿದೇಶಿ ಮಾಧ್ಯಮಗಳ ವರದಿ. ಇದು ನಾವು ನಂಬಾರ್ದು ಅಂತೇಳಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಮ್ ಮೋಹನ್ ನಾಯ್ಡು ಹೇಳಿಕೆ ಕೊಟ್ಟಿದ್ದಾರೆ. ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ಅವರು ಸಮಾಧಾನವಾಗಿರ್ರಿ, ತನಿಖೆ ಮುಂದುವರೆದಿದೆ, ಅಂತಿಮ ವರದಿ ಬರೋವರೆಗೂ ಶಾಂತವಾಗಿರಿ. ಭಾರತ ಸತ್ಯಾಂಶಕ್ಕಾಗಿ ಹುಡುಕಾಡ್ತಾ ಇದೆ. ಇಲ್ಲಿ ಸತ್ಯದ ಪರವಾಗಿ ಭಾರತ ಇರುತ್ತೆ, ನಿರೂಪಣೆ ಪರ ಅಲ್ಲ, ನರೇಷನ್ ಪರ ಅಲ್ಲ, ಇನ್ವೆಸ್ಟಿಗೇಷನ್ ಪರ ನಾವಿರೋಣ. ಬ್ಲ್ಯಾಕ್ ಬಾಕ್ಸ್ಗೆ ಹೊರಗಿನಿಂದ ಹಾನಿಯಾಗಿದ್ದರೂ ಫ್ಲೈಟ್ ಡೇಟಾ ರೆಕಾರ್ಡರ್, ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್, ಇವೆರಡರ ಡೇಟಾವನ್ನು ಕೂಡ ನಾವು ಪಡೆದುಕೊಂಡಿದ್ದೀವಿ. ಅಂತಿಮ ವರದಿಯು ನಿಖರ ಫಲಿತಾಂಶವನ್ನು ಕೊಡಲಿದೆ ಅಂತ ಹೇಳಿ ರಾಜ್ಯಸಭೆಗೆ ರಾಮ್ ಮೋಹನ್ ನಾಯ್ಡು ತುಂಬ ಅದ್ಭುತವಾಗಿ ಹೇಳಿದ್ದಾರೆ ಇವತ್ತು. Numbers and also the cockpit voice recorder which has the audio this thing. So all these things, taking out the facts, the investigation processor that the AIB has a very definitive, thorough, rule-based process. They are very transparently looking into the process right now, and they are totally unbiased. This also I can say that the AIB is totally unbiased and looking into the facts. Now there can be many questions also. I have seen multiple articles myself. I have seen multiple articles not only by the Indian media but also the Western media trying to promote their own narrative, their own viewpoint, their own kind of consideration. But I have to tell you that the way ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ವಿಮಾನ ದುರಂತವಾಗಿತ್ತು. ವಿದೇಶಿ ಮಾಧ್ಯಮಗಳ ವರದಿಯನ್ನು ಕೇಂದ್ರ ಸರ್ಕಾರ ತಿರಸ್ಕರಿಸ್ತಾ ಇದೆ. ಪೈಲಟ್ಗಳನ್ನು ದೂಷಿಸಿತ್ತು ಈ ವಿದೇಶಿ ಸುದ್ದಿ ಸಂಸ್ಥೆಗಳು. ಎಲ್ಲರಿಗೂ ಕೂಡ ಸಚಿವರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಾಗರಿಕ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ತರಾಟೆಗೆ ತೆಗೆದುಕೊಂಡರು. ಯಾವುದೇ ವರದಿಯ ಹಿಂದೆ ಪಟ್ಟಭದ್ರ ಹಿತಾಸಕ್ತಿ ಅಡಗಿರಬಹುದು. ನೋಡಿ, ಬೋಯಿಂಗ್ ಸಂಸ್ಥೆ ವಿಮಾನಗಳವು. ವಿಮಾನ ಅದ್ಭುತ ಅಂತ ಹೇಳಿಬಿಟ್ರೆ ಮುಗಿದೋಯ್ತಲ್ಲ. ಈ ಕಡೆ ಏರ್ ಇಂಡಿಯಾ ನಮ್ಮದು ಅದ್ಭುತ ಸಂಸ್ಥೆ ಅಂತ ಇವ್ರು ಹೇಳ್ಕೊಂಬಿಟ್ರೆ ಮುಗಿದೋಯ್ತಲ್ಲ. ತಪ್ಪು ಯಾರ್ದು ಅಂದರೆ ಪೈಲಟ್ ತಪ್ಪು. ವಿಮಾನದಲ್ಲಿ ಏನು ದೋಷನೇ ಇರಲಿಲ್ಲ. ಯಾವ ಪೈಲಟ್ಗಳು ಬಯಸ್ತಾರ್ರಿ, ನಾನು ಹಾರಿಸುವಂಥ ವಿಮಾನ ಬಿದ್ದು ಹೋಗಬೇಕು, ಈ ವಿಮಾನದಲ್ಲಿ ಜನ ಸತ್ತು ಹೋಗಬೇಕು ಅಂತ ಯಾವ ಪೈಲಟ್ ಬಯಸ್ತಾನದನ್ನು? ಇಲ್ವಲ್ಲ. ಕಪೋಲ ಕಲ್ಪಿತ ವರದಿ ವಾಯುಯಾನದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಆಧಾರರಹಿತ ವರದಿ ಪ್ರಸಾರ ಮಾಡಬಾರದು ಅಂಥೇಳಿ ಸಚಿವ ನಾಯ್ಡು ಎಚ್ಚರಿಕೆ ಕೊಟ್ಟಿದ್ದಾರೆ. ದುರಂತಕ್ಕೆ ಪೈಲಟ್ಗಳೇ ಕಾರಣ ಎನ್ನುವಂತೆ ವಿದೇಶಿ ಸುದ್ದಿ ಸಂಸ್ಥೆಗಳು ವರದಿಯನ್ನು ಮಾಡ್ತಾ ಇದ್ವು. Seen that AIB has made an appeal also to all the media houses, especially the Western media houses also, who might have certain vested interests in the kind of articles or the reports that they are trying to publish. I believe in AIB. I believe in the work that they are doing. They have done a wonderful job in decoding the whole black box and getting the data out in India itself. It was a huge success for us because previous incidents, whenever the black box was seen to be damaged, it was always sent abroad to get the data out. But this is the first time that successfully AIB has decoded everything. The data has been here. The report, preliminary report also has been seen.
But making any comments until the final report has come, I don't think it is a good exercise on behalf of anyone. So that is why we are also very cautious. We are studying the report thoroughly, and whatever necessary